ಇದೇ ಡಿಸೆಂಬರ್ 8ರಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೆಯಲಿದೆ. ಇದಕ್ಕಾಗಿ ಬೆಳಗಾವಿಯ ಜಿಲ್ಲಾಡಳಿತ ಸಂಪೂರ್ಣ ತಯಾರಿ ಮಾಡಿಕೊಂಡಿದೆ. ಅದರಲ್ಲೂ ಈ ಬಾರಿ ಬೆಳಗಾವಿಯಲ್ಲಿ ಮೈಕೊರೆಯುವ ಚಳಿ ಇರೋದರಿಂದ ಭದ್ರತೆಗೆ ಬಂದಂತಹ ಸಿಬ್ಬಂದಿಗಳಿಗೆ ವಿಶೇಷ ವ್ಯವಸ್ಥೆ ಮಾಡಲಾಗಿದೆ. ಈ ಬಾರಿ 5 ಕೋಟಿ ರೂಪಾಯಿಗಳನ್ನ ಪೊಲೀಸ್ ಭದ್ರತೆಗೆ ಖರ್ಚಾಗುತ್ತಿದೆ. ಇದರ ಪೂರ್ವ ತಯಾರಿಯನ್ನ ಬೆಳಗಾವಿಯ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಪರಿಶೀಲನೆ ಮಾಡಿದ್ರು. ಸದ್ಯಕ್ಕೆ ಬೆಳಗಾವಿಯಲ್ಲಿ 14 ಡಿಗ್ರಿ ಸೆಲ್ಸಿಯಸ್ ತಣ್ಣನೆಯ ವಾತಾವರಣ ಇದೆ. ಅದೇ ಅಧಿವೇಶನದ ವೇಳೆಗೆ ಇದು 12 ಡಿಗ್ರಿ ಸೆಲ್ಸಿಯಸ್ ಹೋಗಲಿದೆ. ಭದ್ರತೆಗೆ ಬರುವ ಎಲ್ಲಾ ಸಿಬ್ಬಂದಿಗಳಿಗೂ ಬಿಸಿ ನೀರಿನ ವ್ಯವಸ್ಥೆ ಮಾಡಲಾಗಿದೆ. ನಾವು ಸಿಬ್ಬಂದಿದು ಉಳ್ಕೊಳ್ಳೋಕೆ 12ಕ್ಕಿಂತ ಜಾಸ್ತಿ ಜಾಗೆಯಲ್ಲಿ ಬೇರೆ ಬೇರೆ ವ್ಯವಸ್ಥೆ ಮಾಡಿದೀವಿ. ಅದರಲ್ಲಿ ದೊಡ್ಡದಾದ ಇದು ಟೆಂಟ್ ಸಿಟಿ ಇದೆ ನಮ್ದು. ಇಲ್ಲಿ 2500 ಸಿಬ್ಬಂದಿದು ವ್ಯವಸ್ಥೆ ಇದೆ. ಇಲ್ಲಿ ಬೆಡ್, ಮ್ಯಾಟ್ರೆಸ್, ಪಿಲೋ ಕವರ್, ಬ್ಲಾಂಕೆಟ್, ಚಳಿಗಾಲ ಇರೋದ್ರಿಂದ ಬ್ಲಾಂಕೆಟ್ ಈ ವ್ಯವಸ್ಥೆ ಮಾಡಲಾಗಿದೆ. ಇದರ ಜೊತೆಗೆ ಪ್ರಾಪರ್ ಇಲ್ಲಿ ಡೈನಿಂಗ್ ರೂಮ್ ಇದೆ ಊಟ ಮಾಡೋಕ್ಕೆ, ಮತ್ತು ಈ ಸೈಡಲ್ಲಿ ವಾಶ್ರೂಮ್ ಮತ್ತು ಟಾಯ್ಲೆಟ್ 2 ವ್ಯವಸ್ಥೆ ಇದೆ ಇಲ್ಲಿ. ಅದರ ಜೊತೆಗೆ ಬಿಸಿ ನೀರಿನ ಕೂಡ ನಾವು ಇಲ್ಲಿ ವ್ಯವಸ್ಥೆ ಮಾಡಿದ್ದೀವಿ. ಹಾಗೆ 2500 ಪೊಲೀಸ್ ಸಿಬ್ಬಂದಿಗಳಿಗೆ ಟೆಂಟ್ ನಿರ್ಮಿಸಿ ವ್ಯವಸ್ಥೆ ಕೂಡ ಗುಡ್ಡದಲ್ಲಿ ಮಾಡಲಾಗಿದೆ. ಬೆಳಿಗ್ಗೆ ರಾತ್ರಿ ಶೀತ ಗಾಳಿಯ ಬೀಸೋ ಕಾರಣ ಬೆಡ್ಶೀಟ್, ಸೊಳ್ಳೆ ಬತ್ತಿ ವ್ಯವಸ್ಥೆ ಮಾಡಲಾಗಿದೆ. ಜೊತೆಗೆ ಶುದ್ಧ ಕುಡಿಯುವ ನೀರಿನ ಘಟಕ, ಊಟದ ವ್ಯವಸ್ಥೆ, ಬಿಸಿ ನೀರು ಕಾಯಿಸಲು ಸಿಲಿಂಡರ್, ಒಲೆ, ದೊಡ್ಡ ಪಾತ್ರೆಗಳ ವ್ಯವಸ್ಥೆ, ರಾತ್ರಿ ಮನರಂಜನೆಗೆ ಟಿವಿ ಸೌಲಭ್ಯ, ಫ್ಯಾನ್ ಅಳವಡಿಕೆ ಮಾಡಲಾಗಿದೆ. ಎಲ್ಲಾ ಸಿದ್ಧತೆಗಳನ್ನ ಜಿಲ್ಲಾಧಿಕಾರಿ ಮತ್ತು ಕಮಿಷನರ್ ಭೂಷಣ್ ಭರವಸೆ ವೀಕ್ಷಣೆ ಮಾಡಿದರು. ಬಿಗ್ ಟಿವಿ ಕರ್ನಾಟಕ, ಬೆಳಗಾವಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.